ನೋಡಿ, ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಧರ್ಮಸ್ಥಳದ ಸುತ್ತಮುತ್ತ ಅಂತ ಹೇಳಿ ಅನಾಮಿಕನ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಬಂದ. ಆತನ ಹೆಸರು ಚಿನ್ನಯ್ಯ ಅಂತ ಈಗ ಗೊತ್ತಾಗಿದೆ. ಆತ ಬಿಟ್ಟಂತಹ ಬುರುಡೆ ಅದನ್ನ ನಂಬದಂಥವ್ರು ಈಗ ಅವರೆಲ್ಲರಿಗೂ ಕೂಡ ಢವಢವ ಶುರುವಾಗ್ತಾ ಇದೆ. ಸಪೋರ್ಟ್ ಮಾಡಿದವರು, ಜೊತೆಗೆ ಅದಕ್ಕೆ ಪ್ಲಾನ್ ಮಾಡದಂಥವ್ರು. ಸಪೋರ್ಟ್ ಮಾಡಿದವರು ಅಂತಂತಂದ್ರೆ ಪ್ಲಾನ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದವರು. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ SIT ತೀವ್ರ ವಿಚಾರಣೆ ಮಾಡಿದೆ. ಚಿನ್ನಯ್ಯ ಬಾಯಿ ಬಿಟ್ಬಿಟ್ರೆ ಈ ಬುರುಡೆ ಗ್ಯಾಂಗ್ಗೆಲ್ಲ ಕೆಡ್ಡಕ್ಕೆ ಬೀಳುತ್ತೆ. 18 ಮಂದಿಯ ಲಿಸ್ಟ್ ರೆಡಿ ಆಗಿದೆ. ಹಾಗಾದ್ರೆ ಯಾರಿಗೆಲ್ಲ ಸಂಕಷ್ಟ? ಚಿನ್ನಯ್ಯನ 2 ವರ್ಷಗಳ ಮೊಬೈಲ್ CDR ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. SITಯ ವಿಚಾರಣೆಯಲ್ಲಿ ಮೊಬೈಲ್ ಕಹಾನಿ ರಿವೀಲ್ ಆಗ್ತಾ ಇದೆ. ಚಿನ್ನಯ್ಯನ ಮೊಬೈಲ್ ಅನ್ನ ಜಾಲ ಆಡ್ತಾ ಇದೆ SIT ಟೀಮ್. ಆ ಗ್ಯಾಂಗ್ನ ಬಳಿ ಚಿನ್ನಯ್ಯನ ಫೋನ್ ಇದೆಯಂತೆ. ಚಿನ್ನಯ್ಯನ ಮೊಬೈಲ್ ಕಸಿದುಕೊಂಡಿದೆ ಈ ಗ್ಯಾಂಗು. ಚಿನ್ನಯ್ಯನ ಫೋನ್ ಪತ್ತೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. SITಯ ವಿಚಾರಣೆಯಲ್ಲಿ 12 ಜನರ ಹೆಸರನ್ನ ಆತ ಹೇಳಿದ್ದಾನೆ. ಆ 12 ಜನ ಯಾರು ಅನ್ನುವಂಥ ಕುತೂಹಲ. ಒಂದು 3-4 ಜನ ಮೇನ್ ಇರೋದು. ಈತ ಹೇಳ್ತಾನೆ, ನಾನು ಬರೀ ಪಾತ್ರಧಾರಿ ಅಷ್ಟೇ ಸಾರ್, ಸೂತ್ರಧಾರಿ ಬೇರೆನೇ ಇದ್ದಾರೆ ಅಂತ. ಆ ಸೂತ್ರಧಾರಿಗಳು 12 ಜನ ಇದ್ದಾರೆ. ಆ 12 ಜನರ ಹೆಸರನ್ನೂ ಈತ ಹೇಳಿದ್ದಾನೆ. ಈಗ SIT ಟೀಮ್ ಲಿಸ್ಟ್ ರೆಡಿ ಮಾಡಿಕೊಂಡಿದೆ. 12 ಜನ ಯಾರು ಅಂತ. ಆ 12 ಜನ ಅತಿ ಶೀಘ್ರದಲ್ಲೇ ವಿಚಾರಣೆಯನ್ನು ಎದುರಿಸಬೇಕು. ಆ 12 ಜನರಲ್ಲಿ ಅಗತ್ಯ ಬಿದ್ದರೆ ಅವರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅಂತ. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಧರ್ಮಸ್ಥಳದ ಸುತ್ತಮುತ್ತ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಂತ ಹೇಳಿದ್ದ. 17 ಪಾಯಿಂಟ್ಗಳಲ್ಲಿ ಅಗದರೂ ಕೂಡ ಮಣ್ಣು ಸಿಕ್ತಷ್ಟೇ. ಆ ಮಣ್ಣಲ್ಲೂ ಕೂಡ ಕರಗಿ ಹೋಗಿದೆ ಶವಗಳು, ಮೂಳೆಗಳೆಲ್ಲ ಕರಗೋಗಿದೆ ಅಂತ ಹೇಳಿದ್ದ. ಅದನ್ನು FSLಗೆ ಕಳಿಸ್ಕೊಡ್ಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸತತವಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ ಆತ. SIT ಕೇಳಿದಂತಹ ಪ್ರಶ್ನೆಗಳಿಗೆ ಸಾಲು ಸಾಲು ಉತ್ತರ ಕೊಟ್ಟು ಕಡೆಗೆ ಈಗ 12 ಮಂದಿಯ ಹೆಸರನ್ನ ಆತ ಹೇಳಿದ್ದಾನೆ ಅಂತ. ಈಗ 12 ಮಂದಿಯ ವಿಚಾರಣೆ ಯಾವಾಗ, ಯಾರ್ಯಾರಿದ್ದಾರೆ ಆತನ ಹಿಂದೆ ಅನ್ನೋದು, ಜೊತೆಗೆ ಆ ಮೊಬೈಲ್ ವಿಚಾರ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಶರತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಆತನನ್ನ ಯಾರೆಲ್ಲ ಸಂಪರ್ಕ ಮಾಡಿದ್ರು, ಸಂಪರ್ಕ ಮಾಡಿದ ನಂತರ ಆತನಿಗೆ ಯಾವೆಲ್ಲ ಆಮಿಷಗಳನ್ನು ಒಡ್ಡಿದ್ರು, ಈ ಆಮಿಷಗಳಿಗೆ ಆತ ಹೇಗೆ ಒಪ್ಕೊಂಡ, ಈ ಎಲ್ಲವನ್ನು ಕೂಡ ಎಷ್ಟು ದಿನಗಳಿಂದ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ಸಹಜವಾಗಿ ಆಗಿರುತ್ತೆ. ಯಾಕಂದ್ರೆ 12 ಜನಗಳ ಹೆಸರು ಈತ ಹೇಳಿದ್ದಾನೆ ಅಂದ್ರೆ ಪ್ರತಿ ಬಾರಿ ಕೂಡ 12 ಜನರು ಕೂಡ ಒಟ್ಟಿಗೆ ಕೂತು ಫಿಸಿಕಲ್ ಆಗಿ ಇವರು ಚರ್ಚೆಯನ್ನ ಮಾಡಿರೋದ್ರಿಂದ ಬದಲಾಗಿ ಮೊಬೈಲ್ಗಳ ಮುಖಾಂತರವೇ ಇವರು ಚರ್ಚೆಯನ್ನ ಮಾಡಿರ್ತಾರೆ. ಹಾಗಾಗಿ ಒಂದು CDR ಅನ್ನು ತೆಗೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಚಿನ್ನಯ್ಯನ ಮೊಬೈಲ್ ನಂಬರ್ ಇಂದ ಯಾರಿಗೆಲ್ಲ ಕರೆ ಹೋಗಿದೆ, ಯಾರೆಲ್ಲ ಕರೆ ಮಾಡಿದ್ದಾರೆ ಮತ್ತು ಯಾವೆಲ್ಲ ಒಂದು ಮೆಸೇಜ್ಗಳು ರವಾನೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಈಗ ಆ ಒಂದು 12 ಜನರ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತದ್ದು, ಯಾರ್ಯಾರು ಆ 12 ಜನ ಅನ್ನೋದು ಕೂಡ ಈಗ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈತ ಹೇಳಿರುವಂತಹ ಹೆಸರುಗಳೇನಿದೆ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ನೋಟಿಸ್ ಅನ್ನ ಕೊಟ್ಟ ನಂತರ ಅವರು ಕೂಡ ವಿಚಾರಣೆಗೆ ಬರಬೇಕಾಗುತ್ತೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಈ 12 ಜನರ ಪಾತ್ರ ಏನು, ಈ ಪ್ರಕರಣದಲ್ಲಿ ಯಾರು ಈತನಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿದ್ರು, ಯಾವಾಗಿಂದ ಈ ಒಂದು ಪ್ಲಾನ್ ಶುರುವಾಯಿತು, ಯಾಕೆ ಈ ರೀತಿಯಾಗಿ ಅಂತ ಮಾಡಿದ್ರು, ಇದರ ಹಿನ್ನೆಲೆ ಏನು, ಇದರಿಂದ ಆಗುವಂತಹ ಉದ್ದೇಶಗಳೇನು, ನಿಮ್ಮ ಒಂದು ಪ್ರತಿಫಲದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ಗೃಹ ಸಚಿವರು ಕೂಡ ಹೇಳಿದ್ರು, ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರೋ ತನಕ ಸರ್ಕಾರ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಈಗ ಮುಂದುವರೆದಿರುವಂತಹದ್ದು. ಹಾಗಾಗಿ ಈಗ SIT ಅಧಿಕಾರಿಗಳು ಏನು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದಂತ ಸ್ಥಳಗಳನ್ನೆಲ್ಲವನ್ನೂ ಕೂಡ ಅವರು ಡಿಗ್ ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿಲ್ಲ. ಸೊ ಈತ ಹೇಳಿರುವಂತದ್ದು ಎಲ್ಲವೂ ಕೂಡ ಕಲ್ಪನೆ, ಕೇವಲ ಸುಳ್ಳು ಅನ್ನೋದು ಕೂಡ ಗೊತ್ತಾಗ್ತಿದೆ ಅಂತ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಚಿನ್ನಯ್ಯ ಇದ್ದಂತ ವೇಳೆಯಲ್ಲಿ ಅಂದ್ರೆ ಆತನ ನೇತೃತ್ವದಲ್ಲಿ, ಆತನ ಒಂದು ಸಮ್ಮುಖದಲ್ಲಿ ಈ ಒಂದು ಗುಂಡಿಗಳನ್ನು ಅಗಿಯುವ ಸಂದರ್ಭದಲ್ಲಿ ವಕೀಲರು ಕೂಡ ಇದ್ರು. ಆದ್ರೆ ಯಾವಾಗ SIT ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿಕೊಂಡು ತನಿಖೆಯನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲ. ಅಂದ್ರೆ ಈತನ ಹಿಂದೆ ಯಾರೋ 12 ಜನರನ್ನು ಹೊರತುಪಡಿಸಿ ಇನ್ನೂ ಯಾರೋ ಬೇರೆ ಕಾಣದ ಕೈಗಳು ಇರುವಂತದ್ದು ಕೂಡ ಸದ್ಯ SIT ಅಧಿಕಾರಿಗಳಿಗೆ ಅನುಮಾನ ಇರುವಂತದ್ದು. ಹಾಗಾಗಿ ಎಲ್ಲರನ್ನೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ಒಂದು ವೇಳೆ ಏನಾದ್ರೂ ಅವರು ಬೇರೆ ಯಾರಾದ್ರೂ ಹೇಳಿದ್ದಾರಾ ಅಥವಾ ಇವರೇ ಮಾಡಿದ್ದಾರಾ ಅನ್ನೋಂಥದ್ದು ಗೊತ್ತಾದ್ರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಸದ್ಯ SIT ಅಧಿಕಾರಿಗಳು ಚಿನ್ನಯ್ಯನ ಒಂದು ವಿಚಾರಣೆ ಮತ್ತು 12 ಜನರಿಗೆ ಕೂಡ ನೋಟಿಸ್ ಕೊಡುವಂತದಕ್ಕೂ ಕೂಡ ಮುಂದಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.